ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ವೃಷಭ ರಾಶಿ ಆಗಸ್ಟ್ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಈ ತಿಂಗಳಲ್ಲಿ 5 ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ವೃಷಭ ರಾಶಿ ಜಾತಕರ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. 1 ಆಗಸ್ಟ್ 2026 ಶುಕ್ರ, ನಿಮ್ಮ ಜನ್ಮ ರಾಶ್ಯಾಧಿಪತಿ ಶುಕ್ರ ನೀಚನಾಗ್ತಾ ಇದ್ದಾನೆ, ಕನ್ಯಾ ರಾಶಿಗೆ ಸಂಚಾರ. 2 ಆಗಸ್ಟ್ 2026 ಮಂಗಳ ಗ್ರಹ ನಿಮ್ಮ ಜನ್ಮ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರ. 5 ಆಗಸ್ಟ್ 2026 ಬುಧ ಗ್ರಹ ನಿಮ್ಮ ಜನ್ಮ ರಾಶಿಗೆ ದ್ವಿತೀಯಾಧಿಪತಿ ಮತ್ತು ಪಂಚಮಾಧಿಪತಿಯಾದಂತಹ ಬುಧ 3ನೇ ಮನೆಯಲ್ಲಿ ಸಂಚಾರ. 17/8/2026 ಸೂರ್ಯ ಗ್ರಹ ತನ್ನ ಸ್ವಕ್ಷೇತ್ರಕ್ಕೆ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ. 22/8/2026 ಬುಧ ಮತ್ತೆ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಸಂಚಾರ. ಹಾಗಾದರೆ ವೃಷಭ ರಾಶಿಯವರಿಗೆ ಈ ತಿಂಗಳು ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸೋಕ್ಕಿಂತ ಮೊದಲು ನಿಮಗೆ ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ 12/8/2026 ಬುಧವಾರ ಜ್ಯೋತಿರ್ಭೀಮೇಶ್ವರ ವ್ರತ, ನಾಗರ ಅಮಾವಾಸ್ಯೆ. ಏನಿದು ಜ್ಯೋತಿರ್ಭೀಮೇಶ್ವರ ವ್ರತ, ಎಲ್ಲಿದೆ ಅದು ಅಂದಾಗ ಸ್ಕಾಂದ ಪುರಾಣದಲ್ಲಿ ಈ ವ್ರತಾಚರಣೆ ಹೇಗೆ ಮಾಡಬೇಕು ಅನ್ನೋದನ್ನ ತಿಳಿಸಲಾಗಿದೆ. ಯಾವಾಗ ಅಂದ್ರೆ ಆಷಾಢ ಮಾಸ ಕೃಷ್ಣ ಪಕ್ಷ ಅಮಾವಾಸ್ಯೆ ದಿನ ಯಾರ್ಯಾರು ಸುಮಂಗಲಿಯರಿದ್ದೀರಿ ಮಂಗಳ ಸ್ನಾನವನ್ನ ಮಾಡಿ ಪೂಜಾ ಗೃಹವನ್ನ ರಂಗವಾಲ್ಯಾದ್ಯಗಳಿಂದ ಹೂವಿನಿಂದೆಲ್ಲ ಅಲಂಕರಿಸಿ ಅದರ ಮೇಲೆ ಸರ್ವತೋಭದ್ರವಾದ ಮಂಟಪವನ್ನ ನಿರ್ಮಿಸಿ ಅದರಲ್ಲಿ ಧಾನ್ಯ ರಾಶಿಯನ್ನ ಹಾಕಿ ಅದರ ಮೇಲೆ ತುಪ್ಪದಿಂದ ಉರಿಯುತ್ತಿರುವ ಜ್ಯೋತಿರ್ ಸ್ತಂಭವನ್ನ ಇಟ್ಟು ಪರಮೇಶ್ವರನನ್ನ ನೀವು ಆಹ್ವಾನ ಮಾಡಬೇಕು. ಆ ದೀಪದ ಸ್ತಂಭಕ್ಕೆ ಆ ರೀತಿಯಲ್ಲಿ ಪೂಜಿಸಬೇಕು ಅಂತೇಳಿ ಈ ವ್ರತದ ಬಗ್ಗೆ ತಿಳಿಸಲಾಗಿದೆ. ಈ ವ್ರತಕ್ಕೆ ಪತಿ ಸಂಜೀವಿನಿ ವ್ರತ ಅಂತ ಕೂಡ ಕರೀಲಾಗುತ್ತೆ. ಯಾರ ಮನೆಯಲ್ಲಿ ಪತಿಗೆ ಕೆಲಸ ಇಲ್ಲ ಅಥವಾ ಯಾರಿಗೆ ಪತಿಗೆ ಅನಾರೋಗ್ಯ ಉಂಟಾಗಿದೆ ಅಂತಹ ಸುಮಂಗಲಿಯರೆಲ್ಲ ಇದು ಪೂಜೆ ಮಾಡ್ಬೋದು. 17/8/2026 ಇದು ಸುಮಂಗಲಿಯರಿಗೆ ಸೌಭಾಗ್ಯದಾಯಕ ವ್ರತ, ಅದನ್ನು ತಿಳಿಸಿದ್ದೀನಿ ನಾನು ನಿಮಗೆ. 17/8/2026 ಸೋಮವಾರ ನಾಗರ ಪಂಚಮಿ. ಇದು ವಿಡಿಯೋ ಇರೋದು ತಿಂಗಳ ಭವಿಷ್ಯ. ನಾಗರ ಪಂಚಮಿ ಹೇಗೆ ಪೂಜೆ ಮಾಡಬೇಕು ಅಂತ ಗೊತ್ತಿಲ್ಲದೆ ಇರೋರು ಕಮೆಂಟ್ ಮಾಡಿ, ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ. 21/8/2026 ಶುಕ್ರವಾರ ಶ್ರೀ ವರಮಹಾಲಕ್ಷ್ಮಿ ಹಬ್ಬ. ತಾಯಿ ಮಹಾಲಕ್ಷ್ಮಿ ನಿಮಗೆಲ್ಲ ಒಳ್ಳೇದು ಮಾಡಲಿ. ಯಾರಿಗೆ ವರಮಹಾಲಕ್ಷ್ಮಿ ಹಬ್ಬ ವ್ರತ ಮಾಡಕ್ ಬರಲ್ಲ ಅಂತವರು ಕೂಡ ಕಮೆಂಟ್ ಮಾಡಿ, ಸಪ್ರೇಟ್ ಆಗಿ ನಾನು ವಿಡಿಯೋ ಮಾಡ್ತೀನಿ. ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ತಾಯಿ ಮಹಾಲಕ್ಷ್ಮಿ ನಿಮಗೆಲ್ಲ ಧನ ಸಂಪತ್ತನ್ನ ಕೊಡ್ಲಿ. 30/8/2026 ಭಾನುವಾರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರ ಆಶೀರ್ವಾದ ಯಾರಿಗೆ ಬೇಕು, ಯಾರಿಗೆ ತಾನೇ ಬೇಡ ಅಲ್ವಾ? ಗುರುಗಳ ಆಶೀರ್ವಾದ ಬೇಕು. ನಿಮ್ಮ ಜಾತಕದಲ್ಲಿ ಗುರು ಚೆನ್ನಾಗಾಗ್ಬೇಕು ಅಂತ ಇದ್ರೆ ನೀವು ಗುರುಗಳ ಆರಾಧನೆಯನ್ನ ಮಾಡಲೇಬೇಕು. ರಾಯರ ಆರಾಧನೆ, ಯಾರು ರಾಯರ ಭಕ್ತರಿದ್ದೀರಿ ನೀವೆಲ್ಲ ರಾಯರ ಆರಾಧನೆ ಮಾಡೋದಕ್ಕೆ ನಾನು ದಿನಾಂಕವನ್ನ ಕೂಡ ತಿಳಿಸಿದ್ದೀನಿ. ಹಾಗಾದ್ರೆ ಈಗ ವೃಷಭ ರಾಶಿಯ ವಿಚಾರವನ್ನ ನಾನು ತಿಳಿಸ್ಬೇಕು ನಿಮಗೆ ಅಂದಾಗ, ವೃಷಭ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅಂತ ವಿಚಾರ ನಾನು ನಿಮ್ಗೆ ಹೇಳಿದೆ. ಯಾಕೆಂದ್ರೆ ಈ ಒಂದು ತಪ್ಪನ್ನ ನೀವು ಈಗಲೇ ತಪ್ಪಿಸ್ಬೇಕು. ಯಾಕೆಂದ್ರೆ ಮಂಗಳ ಗ್ರಹ ನಿಮ್ಮ ಜನ್ಮ ರಾಶಿಗೆ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಅಂದ್ರೆ ಮಂಗಳ ಗ್ರಹ ದ್ವಿತೀಯ ಭಾವ ಅಂದ್ರೆ ಏನು? ಧನಭಾವ. 2ನೇ ಮನೆಯಲ್ಲಿ ಮಂಗಳ. ಆರ್ಥಿಕ ನಿಮಗೆ ಕಠಿಣ. ನೀವು ಏನ್ ಮಾಡ್ಬೇಕು ಅಂದ್ರೆ ನೀವು ಕಠಿಣ ಮಾತನ್ನ ಆಡುವುದನ್ನ ತಪ್ಪಿಸ್ಬೇಕು. ಯಾಕಂದ್ರೆ ದ್ವಿತೀಯ ಭಾವ ಅಂದಾಗ ಏನಂತೀವಿ ನಾವು? ಮಾತಿಗೆ ಒಂದು ಮನೆ, ಕುಟುಂಬದ ಮನೆ. ನಿಮ್ಮ ಕುಟುಂಬದಲ್ಲಿ ಕಲಹಗಳಾಗ್ಬಿಡುತ್ತೆ. ಯಾವಾಗ? ಮಾತೆ ಮುತ್ತು ಮಾತೆ ಮೃತ್ಯು. ಕೆಲವು ಮಕ್ಕಳು ನೋಡಿ ಎಷ್ಟು ಸೂಕ್ಷ್ಮವಾಗಿರ್ತಾರೆ ಅಂದ್ರೆ ಅವ್ರಿಗೇನೋ ಸ್ವಲ್ಪ ಒಂದು ಮಾತು ಅಂದ್ಬಿಟ್ರೆ ಸಾಕು, ತಡ್ಕೊಳಕ್ಕೆ ಆಗಲ್ಲ. ನೀವೆಲ್ಲ ನೋಡ್ತಿರಲ್ಲ ನ್ಯೂಸ್ಗಳಲ್ಲಿ ಮಕ್ಳು ಏನ್ ಮಾಡ್ಕೊಂಡ್ಬಿಡ್ತಾರೆ ಅಂತ.
ಅದಕ್ಕೆ ಬಹಳ ಎಚ್ಚರವಾಗಿರ್ಬೇಕು ಮಾತಾಡಬೇಕಾದ್ರೆ ಹೆಚ್ಚು. ಯಾಕಂದ್ರೆ ನಿಮ್ಮ ಮಾತು ಹೆಂಗಿರುತ್ತೆ ಅಂದ್ರೆ ಈ ತಿಂಗಳು ಬೆಂಕಿ ಅಂತ ಇರುತ್ತೆ. ಯಾಕಂದ್ರೆ ಬೆಂಕಿ ಕಾರಕ ಗ್ರಹ ಮಂಗಳ ಗ್ರಹ. ನೀವು ಒಂದು ತಪ್ಪು ವಾಕ್ಯ ನೀವೇನಾದ್ರು ಮಾತಾಡಿದ್ರೆ ನಿಮ್ಮ ಸಂಬಂಧ ಹಾಳಾಗುವಂಥದ್ದು, ವ್ಯವಹಾರಗಳಲ್ಲಿ ಒಪ್ಪಂದಗಳಲ್ಲಿ ತೊಂದರೆಗಳಾಗುವಂತ ಸಾಧ್ಯತೆ ಇರುತ್ತೆ. ಅದಕ್ಕೆ ಈ ತಿಂಗಳಲ್ಲಿ ನೀವು ಬಹಳ ಈ ವಿಚಾರದಲ್ಲಿ ಎಚ್ಚರಿಕೆಯನ್ನ ವಹಿಸಬೇಕು. ಯಾಕೆಂದ್ರೆ ಮಂಗಳ ಗ್ರಹ 2-8-2026 ನಿಮ್ಮ ಜನ್ಮ ರಾಶಿಯಿಂದ ದ್ವಿತೀಯ ಭಾವಕ್ಕೆ ಸಂಚಾರ ಆಗ್ತಾ ಇರೋದ್ರಿಂದ ನೀವು ಬಹಳ ಎಚ್ಚರಿಕೆಯನ್ನ ವಹಿಸಬೇಕು. ಮಂಗಳ ಗ್ರಹ ನಿಮಗೆ ಎಷ್ಟು ಸಪ್ತಮಾಧಿಪತಿ, ವ್ಯಯಾಧಿಪತಿ. ನೋಡಿ, ನೀವು ಮಾತಾಡುವಂತ ಮಾತು ಬಿಸ್ನೆಸ್ ಮಾಡ್ತಾ ಇರ್ತೀರಾ, ಕೋಪ ಮಾತಾಡಿದ್ರೆ ಆಗಲ್ಲ. ನೋಡಿ, ಕೆಲವೆಲ್ಲ ಒಳ್ಳೊಳ್ಳೆ ಚಿನ್ನದ ಅಂಗಡಿಗಳಿಗೆ ಎಲ್ಲ ಹೋಗಿ ಎಷ್ಟು ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡ್ತಾರೆ, ಗೌರವದಿಂದ ಮಾತಾಡ್ತಾರೆ, ಬಂದವ್ರಿಗೆ ಸ್ವಾಗತ ಮಾಡ್ತಾರೆ. ಚಿನ್ನ ಬೆಳ್ಳಿ ತಗೊಳಕ್ ಹೋಗಿದ ತಕ್ಷಣ ನಮಸ್ಕಾರ ಮಾಡ್ತಾರೆ. ಅದು ವ್ಯವಹಾರ ಮಾಡುವಂತಹ ಲಕ್ಷಣ ಚಿನ್ನ ಬೆಳ್ಳಿ ಅಂಗಡಿಗಳವರು. ಕೆಲವು ಬಟ್ಟೆ ಅಂಗಡಿಗಳಲ್ಲಿ ದೊಡ್ಡ ದೊಡ್ಡ ಅಂಗಡಿಗಳಿಗೆ ಹೋಗಿ ನೀವು ಅಷ್ಟೇ, ಚಿಕ್ಕ ವ್ಯಾಪಾರ ಇರಲಿ ದೊಡ್ಡದಿರಲಿ, ಗ್ರಾಹಕರನ್ನ ಗೌರವಿಸ್ಬೇಕು ಅಲ್ವಾ? ವ್ಯಾಪಾರ ಮಾಡಿದ್ಮೇಲೆ ಲಾಭ ಇಟ್ಕೊಂಡಿರ್ತಾರೆ, ತಪ್ಪು ಅಂತ ಹೇಳ್ತಾ ಇಲ್ಲ. ಕೆಲವು ಅಂಗಡಿಯವರು ಜಾಸ್ತಿ ಇಟ್ಕೋಬಹುದು, ಕೆಲವು ಕಮ್ಮಿ ಇಟ್ಕೋಬಹುದು. ಆದ್ರೆ ಕೋಪವಾಗಿ ಮಾತಾಡ್ಕೊಂಡ್ರೆ ಗ್ರಾಹಕರು ಏನಾಗ್ತಾರೆ, ದೂರ ಆಗ್ಬಿಡ್ತಾರೆ. ಅವಾಗ ವ್ಯವಹಾರದಲ್ಲಿ ಕಷ್ಟ ಆಗ್ಬಿಡುತ್ತೆ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಈಗ ಮಂಗಳ ಗ್ರಹ 2ನೇ ಮನೆಗೆ ಬಂದಾಗ ಬಿಸಿ ಬಿಸಿ ಊಟ ಮಾಡಬೇಕು ಅನ್ಸುತ್ತೆ. ಊಟದ ಬಗ್ಗೆ ಬೇಜಾರಾಗುತ್ತೆ. ಮನೆಗೆ ಏನೋ ಸ್ವಲ್ಪ ಅಡಿಗೆ ಚೆನ್ನಾಗಿ ಮಾಡಿಲ್ಲ ಅಂದ್ರೆ ಏನ್ ಮಾಡ್ತೀರಾ ನೀವು? ಅವ್ರ ಮೇಲೆ ದಿನಾ ಚೆನ್ನಾಗಿ ಮಾಡ್ತಿರ್ತಾರೆ, ಯಾವತ್ತಾನ ಒಂದಿನ ಅಡಿಗೆ ಕೆಟ್ಟೋಯ್ತು, ಟೇಸ್ಟ್ ಇಲ್ಲ ಅಂತೇಳಿ ನೀನೇ ತಿನ್ನು, ನಾನು ತಿನ್ನಲ್ಲ ಅಂತೆಲ್ಲ ಕೆಲವು ಮನೆಗಳಲ್ಲಿ ನಡೆಯುತ್ತೆ. ಅದರಿಂದ ಏನಾಗುತ್ತೆ, ಕಲಹಗಳಾಗುತ್ತೆ. ಆ ವಿಚಾರದಲ್ಲಿ ಮಾತಾಡ್ಬೇಕಾದ್ರೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ಅದು ಬುಧ ದ್ವಿತೀಯಾಧಿಪತಿ 3ನೇ ಮನೆ ಸಂಚಾರ ಆಗ್ತಿದ್ದಾನೆ, ನೆಗೆಟಿವ್ ಎಫೆಕ್ಟ್ ಕೊಡ್ತಾನೆ. ಸಹೋದರ ಸಹೋದರಿಯ ಜೊತೆ ಕಲಹಗಳಾಗ್ಬೋದು. ಹೂಡಿಕೆಯಲ್ಲಿ ತಪ್ಪು, ಯಾಕಂದ್ರೆ ಚಂದ್ರನ ಮನೆ, ಎಮೋಷನಲ್ ಆಗ್ಬಿಟ್ಟು ನೀವು ಒಂದೇ ಸಲ ಲಂಸಮ್ ದುಡ್ಡು ಬಂತು ಹಾಕಿ, ಎಲ್ಲೋ ಯಾರೋ ಹೇಳಿದ್ರು, ಎಲ್ಲೋ ಒಂದ್ ಕಡೆ ದುಡ್ಡು ಹಾಕಿ, ದುಡ್ಡು ಹಂಗ್ ಬೆಳೀತ್ರಿ ಹಿಂಗ್ ಬೆಳೆಯುತ್ರಿ, 100% ಬೀಳುತ್ತೆ, 150% ಬೀಳುತ್ತೆ, ನಂಬಿಡೋದು, ಮೋಸ ಹೋಗೋದು. ಆ ವಿಚಾರದಲ್ಲೂ ಕೂಡ ವೃಷಭ ರಾಶಿ ಜಾತಕರು ಬಹಳ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಇವಾಗ ವೃಷಭ ರಾಶಿಯವರಿಗೆ ಶುಕ್ರ ನಿಮ್ಮ ಜನ್ಮ ರಾಶಿಯಾಧಿಪತಿ 1-8-2026 1ನೇ ತಾರೀಕು ಸ್ಟಾರ್ಟ್ ಆಗ್ತಿದ್ದಂಗೆನೆ ಪಂಚಮ ಭಾವದಲ್ಲಿ ನೀಚನಾಗ್ಬಿಡ್ತಾನಲ್ಲ ಗುರುಜಿ ಅಂತ ನೀವು ಹೇಳ್ತೀರ. ಆದ್ರೆ ವೃಷಭ ರಾಶಿಯವರಿಗೆ ಶುಕ್ರ ನೀಚನಾದ್ರೂ ಕೂಡ ಒಳ್ಳೆ ಫಲ ಕೊಡ್ತಾನೆ. ಖುಷಿ ಪಡಿ, ಕ್ಲಾಪ್ಸ್ ಹಾಕಿ ನೋಡಿ, ಶುಕ್ರ ಎಷ್ಟು ಒಳ್ಳೆ ಫಲ ಕೊಡ್ತಾನೆ ನೀಚನಾದ್ರೂ. ವೃಷಭ ರಾಶಿಯವರಿಗೆ ಕನ್ಯಾ ರಾಶಿಗೆ ಸಂಚಾರ ಆಗ್ತಾ ಇದ್ದಾನೆ. ಯಾವುದ್ರಲ್ಲಿ ನಿಮಗೆ ಒಳ್ಳೆ ಫಲ ಸಿಗ್ಬೋದು ಈ ತಿಂಗಳು ಅಂದ್ರೆ, ಸೇವಾ ಕಾರ್ಯಗಳ ಮೂಲಕ ನೀವು ಪ್ರೀತಿಯನ್ನ ವ್ಯಕ್ತಪಡಿಸ್ಬೋದು. ಯಾಕೆಂದ್ರೆ ಪಂಚಮಾಧಿಪತಿ ಅಲ್ಲ, ಜನ್ಮ ರಾಶಿಯಾಧಿಪತಿ ಮತ್ತು 6ನೇ ಮನೆ ಅಧಿಪತಿ ಸೇವಾ. ನೀವೇನ್ ಮಾಡ್ಬೇಕು, ಹೆಣ್ಣು ಮಕ್ಕಳನ್ನ ಹೊಲಿಸ್ಕೋಬೇಕು, ಪ್ರೀತಿಸ್ಬೇಕು ಅಂದಾಗ ಅವ್ರಿಗೆ ಒಂಚೂರು ಸೇವೆ ಮಾಡಲೇಬೇಕು. ಅವಾಗ ನಿಮ್ಮ ಪ್ರೀತಿಯನ್ನ ಅವ್ರು ಅಕ್ಸೆಪ್ಟ್ ಮಾಡ್ಕೊಂತಾರೆ. ಕೆಲವು ಹುಡುಗರು ಸುಮ್ಮನೆ ಹುಡುಗಿರಿದ್ದೇ ಹೋಗ್ತಾ ಇರ್ತಾರೆ, ರೇಗ್ಸೋದು ಬೈಯೋದು ಅವೆಲ್ಲ ಮಾಡಬಾರ್ದು. ಪ್ರೀತಿಯನ್ನು ನೀವು ವ್ಯಕ್ತಪಡಿಸ್ಬೇಕು ಅಂದಾಗ ಸ್ತ್ರೀಯರಾಗಿರ್ಲಿ ಪುರುಷರಾಗಿರ್ಲಿ ಸೇವೆ ಮಾಡುವಂಥದ್ದು, ಏನೋ ಒಂದು ಗಿಫ್ಟ್ ಕೊಡುವಂಥದ್ದು, ಅವ್ರಿಗೇನೋ ಒಂದು ಸಹಾಯ ಮಾಡುವಂಥದ್ದು, ಆ ಥರ ನೀವು ಮಾಡಬೇಕು ಅಲ್ವಾ? ಇವಾಗ ಪಂಚಮ ಸ್ಥಾನ ಅಂದಾಗ ಮಕ್ಕಳಾಗ್ತಾ ಇಲ್ಲ ಗುರುಜಿ ನನಗೆ, ವೃಷಭ ರಾಶಿ ನಾವು ಮಕ್ಕಳಾಗೆ ತುಂಬಾ ಪ್ರಯತ್ನ ಪಡ್ತಿದ್ದೀವಿ. ಮಕ್ಕಳಾಗಬೇಕಾದ್ರೆ ಪುರುಷನ ಜಾತಕದ ಬೀಜಸ್ಫುಟ, ಸ್ತ್ರೀ ಜಾತಕದ ಕ್ಷೇತ್ರ ಸ್ಫುಟ ನೋಡ್ಬೇಕು. ಆದ್ರೆ ಈ ತಿಂಗಳಲ್ಲಿ ಗೋಚಾರ ಫಲದ ಪ್ರಕಾರ ಶುಕ್ರ ಪಂಚಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ, ಮದುವೆ ಆಗಿ 1 ವರ್ಷ ಆಯ್ತು ಗುರುಜಿ, ಚೆನ್ನಾಗಿ ಸುಖವಾಗಿ ಎಲ್ಲ ಓಡಾಡಿದ್ವಿ, ಈಗ ನಾವು ದಂಪತಿಗಳು ಮಕ್ಕಳಾಗಕ್ಕೆ ಪ್ರಯತ್ನ ಮಾಡ್ಬೋದಾ ಈ ತಿಂಗಳು ಅಂತ ನೀವು ಪ್ರಶ್ನೆ ಇದ್ರೆ, ಖಂಡಿತವಾಗ್ಲೂ ದಂಪತಿಗಳು ಮಕ್ಕಳಾಗೋದಕ್ಕೋಸ್ಕರ ಈ ತಿಂಗಳು ಪ್ರಯತ್ನವನ್ನ ನೀವು ಮಾಡ್ಬೋದು. ಇದು ಬಹಳ ಶುಭ ಸಮಯ ಆಗಿದೆ ನೋಡಿ, ಇದಕ್ಕೂ ಸಂತೋಷ ಪಡಿ.
ಅಲ್ವಾ? ಎಷ್ಟೋ ಜನಕ್ಕೆ ಮಕ್ಕಳೇ ಆಗಲ್ಲ, IVF ಅದು ಇದು ಅಂತ ಹೋಗ್ತಾನೆ ಇರ್ತೀರ. ಜಾತಕ ತೋರ್ಸಲ್ಲ. ಅದು ತಪ್ಪು. ಏನಿದೆ ಶಾಪಗಳು ಅಂತನೂ ತಿಳ್ಕೊಳಲ್ಲ. ಕೆಲವು ತಿಳ್ಕೊಳಕ್ಕೆ ಕಷ್ಟ. ಈ ತಿಂಗಳಲ್ಲಿ ನೋಡಿ 5ನೇ ಮನೆಯಲ್ಲಿ ಶುಕ್ರ ಸಂಚಾರ ಆಗ್ಬೇಕಾದ್ರೆ ಪ್ರಾಕ್ಟಿಕಲ್ ಆಗಿ ಇನ್ವೆಸ್ಟ್‌ಮೆಂಟ್ ಮಾಡ್ತೀರಾ. ಜೂಜಾಟದಲ್ಲೂ ಅಷ್ಟೇ, ಕ್ಯಾಸಿನೋ ಅಷ್ಟೇ, ಟ್ರೇಡಿಂಗ್ ಮಾಡೋರು ಅಷ್ಟೇ. ತುಂಬಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಎಮೋಷನ್‌ಗೆ ಒಳಗಾಗಲ್ಲ. ಕರೆಕ್ಟಾಗಿ ಹೂಡಿಕೆ ಮಾಡಿ, ಕರೆಕ್ಟಾಗಿ ಲಾಭ ಮಾಡುವಂತ ಯೋಗ ನಿಮಗೆ ಈ ತಿಂಗಳು ಪ್ರಾಪ್ತಿಯಾಗುತ್ತೆ. ಶೇರ್ ಮಾರ್ಕೆಟ್ ಹೂಡಿಕೆ ಮಾಡೋರು ಆಗಿರ್ಬೋದು. ಮ್ಯಾಚ್ ಫಿಕ್ಸಿಂಗ್ ಅಂತ ಕ್ರಿಕೆಟ್ ಆಟ ಆಡ್ತಿರಲ್ಲ ಮೊಬೈಲಲ್ಲಿ, ಗೇಮ್ ಆ್ಯಪ್‌ಗಳಿದೆ. ಅದರಲ್ಲೂ ಲಾಭ ಮಾಡ್ತೀರಿ. ನಿಮ್ಗೆ ಈ ತಿಂಗಳು ಉತ್ತಮವಾದ ಆರೋಗ್ಯ ಇರುತ್ತೆ ವೃಷಭ ರಾಶಿ ಜಾತಕರಿಗೆ. ನೀವು ಯಾರನ್ನ ಪ್ರೀತಿಸ್ತೀರೋ ಅವ್ರ ಮೇಲೆ ಸ್ವಲ್ಪ ವಿಶ್ವಾಸವನ್ನ ಇಟ್ಕೋಬೇಕಾಗುತ್ತೆ. ವಿಶ್ವಾಸ ಇಲ್ಲದೆ ಇದ್ರೆ ಯಾವ ಪ್ರೀತಿಗೂ ಬೆಲೆ ಇಲ್ಲ. ನಂಬಲೇಬೇಕು. ನೀವು ಪ್ರತಿ ಸೆಕೆಂಡು ಯಾರನ್ನು ನೋಡ್ತಾ ಇರಕ್ಕಾಗಲ್ಲ. ನಂಬಿಕೆ ಇಲ್ಲದೆ ಜೀವನ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಈ ತಿಂಗಳು ನಿಮ್ಮನ್ನು ನೋಡಿದ್ರೇನೆ ಒಂಥರ ಎಲ್ಲರಿಗೂ ಆಕರ್ಷಣೆ ಅನ್ಸುತ್ತೆ. ಯಾಕೆ? ಬರೀ ಮುಖ ಪೌಡರ್ ಹಾಕ್ಕೊಂಡು ಅಥವಾ ಮುಖಕ್ಕೆಲ್ಲ ಚೆನ್ನಾಗಿ ಅದು ಬಾಯಿಗೆ ಕೆಲವು ಹೆಣ್ಮಕ್ಳೆಲ್ಲ ಲಿಪ್ಸ್ಟಿಕ್ ಹಚ್ಕೊಳ್ಳೋದ್ರಿಂದ ಅಂತ ಅಲ್ಲ. ಈ ತಿಂಗಳಲ್ಲಿ ನಿಮ್ಮ ಆಹಾರ ಪದ್ಧತಿ ತುಂಬಾ ಚೆನ್ನಾಗಿರುತ್ತೆ. ದೈಹಿಕ ಅಭ್ಯಾಸಗಳನ್ನ ಸುಧಾರಿಸ್ಕೊಂತೀರಿ. ಯಾಕಂದ್ರೆ ಫಿಸಿಕಲ್ ಅಪಿಯರೆನ್ಸ್, ಒಳಗಡೆ ಇರುವಂತ ಆತ್ಮದ ಅಪಿಯರೆನ್ಸ್, ಶುಕ್ರ ಪಂಚಮ ಭಾವಕ್ಕೆ ಹೋಗಿದ ತಕ್ಷಣ ದೈಹಿಕವಾಗಿ ಚೆನ್ನಾಗಿ ಎಕ್ಸರ್ಸೈಸ್ ಮಾಡುವಂಥದ್ದು, ಬಾಡಿನ ಕರೆಕ್ಟಾಗಿ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡುವಂಥದ್ದು, ಇದೆಲ್ಲ ನೀವು ಮಾಡೋದ್ರಿಂದ ಅದ್ರ ಮೇಲೆ ಅಲಂಕಾರ. ನಾನು ಅಲಂಕಾರ ಮಾಡೋರಿಗೆಲ್ಲ ಅಯ್ಯೋ ಯಾಕೆ ಅಲಂಕಾರ ಮಾಡ್ತೀರಿ, ಯಾಕೆ ಪೌಡರ್ ಹಾಕ್ತೀರಾ, ಯಾಕೆ ಆ ಕ್ರೀಮ್ ಹಚ್ಕೊಂತೀರಾ ಅದೆಲ್ಲ ಹೇಳ್ತಾ ಇಲ್ಲ. ಮಾಡಿ. ಅದ್ರ ಜೊತೆಗೆ ದೈಹಿಕ ಅಭ್ಯಾಸಗಳನ್ನು ಕೂಡ ನೀವು ಟೈಮ್ ಕರೆಕ್ಟಾಗಿ ಊಟ ತಿಂಡಿ ಮಾಡೋದು, ಶರೀರಕ್ಕೆ ಎಷ್ಟು ಬೇಕೋ ಅಷ್ಟು ಅವಶ್ಯಕತೆ ಅನುಸಾರ ತರಕಾರಿಗಳನ್ನ ತಿನ್ನುವಂಥದ್ದು, ಇವೆಲ್ಲ ನೀವು ಮಾಡ್ತೀರಾ ಈ ತಿಂಗಳು. ಆದ್ರಿಂದ ನೀವು ನೋಡಕ್ಕೆ ತುಂಬಾ ಆಕರ್ಷಣೆಯಾಗಿ ಈ ತಿಂಗಳು ಕಾಣುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ವೃಷಭ ರಾಶಿ ಜಾತಕರಿಗೆ. ನೋಡಿ, ಮಂಗಳ ಗ್ರಹ 2ನೇ ಮನೆಯಲ್ಲಿರೋದ್ರಿಂದ ನೀವು ಯಾವ ವಿಚಾರದಲ್ಲಿ ವೃಷಭ ರಾಶಿಯವರು ಎಚ್ಚರಿಕೆಯನ್ನು ವಹಿಸಬೇಕು ಅಂದ್ರೆ ಆರ್ಥಿಕ ತಪ್ಪುಗಳನ್ನ ಈಗಲೇ ನಿಲ್ಲಿಸಬೇಕು. ದುಡ್ಡು ಬೇಕು, ಪ್ರತಿಯೊಬ್ಬರಿಗೂ ದುಡ್ಡು ಬೇಕು. ಅದನ್ನ ಆಕ್ರಮಣವಾಗಿ ಪಡೆಯಕ್ಕೆ ಸಾಧ್ಯ ಇಲ್ಲ. ಪ್ರೀತಿಯಿಂದ ನೀವು ಪಡ್ಕೋಬೇಕು ದುಡ್ಡನ್ನ. ಯಾರ ತನ್ನ ಹೋಗ್ಬಿಟ್ಟು ದುಡ್ಡು ಕಿತ್ಕೊಂಡು ಲೂಟಿ ಮಾಡೋಕ್ಕಾಗುತ್ತಾ? ಅದು ಮಂಗಳ ಗ್ರಹ 2ನೇ ಮನೆಗೆ ಬಂದಾಗ ನಿಮ್ಗೆ ಆಕ್ರಮಣಕಾರಿ ಉಳಿತಾಯ ಮಾಡಕ್ ಪ್ರಯತ್ನ ಮಾಡ್ತೀರಿ. ಮಕ್ಕಳೇನೋ ಕೇಳ್ತಾರೆ, ಕುಟುಂಬಕ್ಕೆ ಏನೋ ಖರ್ಚು ಮಾಡಬೇಕಾಗುತ್ತೆ, ಖರ್ಚು ಮಾಡಕ್ಕೆ ಮನ್ಸು ಬರಲ್ಲ. ಅವಾಗ ಏನಾಗುತ್ತೆ? ಕೌಟುಂಬಿಕ ಘರ್ಷಣೆಗಳಾಗುತ್ತೆ. ನಿಮ್ಮ ಸಂಬಂಧಿಕರ ಜೊತೆ ಏನಾಗುತ್ತೆ? ಅನಾವಶ್ಯಕವಾಗಿ ಘರ್ಷಣೆ. ಕುಜ 2ನೇ ಮನೆ ಬಂದಾಗ ಅಹಂಕಾರದ ಮಾತು, ತುಂಬಾ ಮುಖ ಚೆನ್ನಾಗಿ ಕಾಣುತ್ತೆ. ಆದ್ರೆ ಮಂಗಳ 2ನೇ ಮನೆಯಿಂದ ಏನಾದ್ರೂ ಮುಖದಲ್ಲಿ ಸ್ವಲ್ಪ ಏನಾದ್ರೂ ಪಿಂಪಲ್ಲು ಅದು ಇದು ಬರ್ಬೋದು. ಅದಕ್ಕೆ ನೀವು ಕ್ರೀಮ್ ಎಲ್ಲ ಹಚ್ಕೊಳ್ಳಿ. ನಾನು ಅದಕ್ಕೆ ಹೇಳಿದ್ದೆ ನಾನು. ಕ್ರೀಮ್ ಎಲ್ಲ ಹಚ್ಕೋಬಾರ್ದು, ಮುಖ ನೀಟಾಗಿ ಇಟ್ಕೋಬೇಕು ಅನ್ನುವಂಥ ವಿಚಾರವನ್ನ ನಾನು ನಿಮಗೆ ತಿಳಿಸಿದ್ದು. ಈ ತಿಂಗಳಲ್ಲಿ ಮಾತಾಡೋದು ವಿಚಾರದಲ್ಲಿ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಬಹಳ ಎಚ್ಚರಿಕೆಯನ್ನ ವಹಿಸಿ. ಇನ್ನ ಚತುರ್ಥ ಭಾವದಲ್ಲಿ ಸೂರ್ಯ ಸಂಚಾರ ತನ್ನ ಸ್ವಕ್ಷೇತ್ರದಲ್ಲಿ ಸಂಚಾರ ಆಗ್ತಿದೆ. ತಾಯಿಗೆ ನಾನು ಹೇಳಿದ್ದೆ ನನ್ನ ಮಕ್ಳು ಕೇಳಬೇಕು, ನಿಮ್ಮ ತಾಯಿಗೆ ಆ ಮನೋಭಾವನೆ ಬಂದ್ಬಿಟ್ಟಿರುತ್ತೆ. ಅದಕ್ಕೆ ನೀವೇನ್ ಮಾಡ್ಬೇಕು? ಈ ಟೈಮಲ್ಲಿ ವಿರೋಧವಾಗಿ ಹೇಳಿದ್ರೆ ತಾಯಿ ಕೇಳಲ್ಲ. ಅವ್ರು ಏನ್ ಹೇಳ್ತಾರೋ ಅದಕ್ಕೆ ಎಸ್ ಅನ್ನೋದು ಪ್ರಾಕ್ಟೀಸ್ ಮಾಡ್ಕೋಬೇಕು. ಆಮೇಲೆ ರಿಯಲ್ ಎಸ್ಟೇಟು, ಭೂಮಿ ತಗೋಬೇಕು. ಈಗ ಸ್ವಲ್ಪ ಮುಂದೆ ನೀವು ಈ ತಿಂಗಳಲ್ಲಿ ಸ್ವಲ್ಪ ಬಹಳ ಎಚ್ಚರ. 17ನೇ ತಾರೀಕು ನಂತರ ಸ್ವಲ್ಪ ಎಚ್ಚರವಾಗಿರ್ಬೇಕು. ಭೂಮಿ ತಗೋಬೇಕಾದ್ರೆ, ಗೌರ್ಮೆಂಟ್ ಪ್ರಾಪರ್ಟೀಸ್ ನೀವೇನಾದ್ರು ತಗೋಬೇಕಾದ್ರೆ ಎಲ್ಲ ನೀವು ನೋಡ್ಬೇಕು. ಲಾಯರ್ ಹೇಳಿದ್ದಾರೆ ಬಿಡ್ರಿ, ಎಲ್ಲ ಪೇಪರ್ ಚೆನ್ನಾಗಿದೆ ಅಂತೆ. ನೋ, ಒಬ್ರಲ್ಲ ಇಬ್ಬರ ಹತ್ರ ಸೆಕೆಂಡ್ ಒಪಿನಿಯನ್ ತಗೋಬೇಕು. ಅಥವಾ ನಿಮ್ಮ ಜಾತಗಳನ್ನ ತೋರಿಸ್ಬೇಕು. ಏನಾದ್ರೂ ವಿವಾದಗಳಾಗುವಂಥದ್ದು ಭೂಮಿ ವಿಚಾರದಲ್ಲಿ
ಭೂಮಿ ಒಂದೇನಾ ಗುರುಜಿ? ನಾನು ಫ್ಲಾಟ್ ತಗೋಬೇಕು ಅಂತ ಇದ್ದೀನಿ, ಫ್ಲಾಟ್ ವಿಚಾರದಲ್ಲೂ ಅಷ್ಟೇ, ಮನೆ ಖರೀದಿ ವಿಚಾರದಲ್ಲೂ ಅಷ್ಟೇ, ಕಾರ್ ಖರೀದಿ, ಅಯ್ಯೋ ಕಾರ್ ತಗೊಂಡ್ಬಿಟ್ಟೆ, ಫೈನಾನ್ಸ್ ಮಾಡಿದೆ, ಬಡ್ಡಿ ಜಾಸ್ತಿ ಆಗೋ ಥರ, ಬೇರೆ ಬ್ಯಾಂಕಲ್ಲಿ ತಗೊಂಡಿದ್ರೆ ಸ್ವಲ್ಪ ಕಮ್ಮಿ ಇಂಟ್ರೆಸ್ಟ್ ಆಗಿರೋದು, ಡೌನ್ ಪೇಮೆಂಟ್ ಜಾಸ್ತಿ ಕೇಳ್ಬಿಟ್ರು, ಆ ಥರ ಆಮೇಲೆ ಪಶ್ಚಾತ್ತಾಪ ಪಡೋಕ್ಕಿಂತ ಮೊದಲೇ ನೀವು ಎಚ್ಚರಿಕೆಯನ್ನು ವಹಿಸ್ಬೇಕು. ಯಾರೋ ಹೇಳಿದ್ರು, ಯಾರ ಮಾತು ಕೇಳದೆ ನೀವು ಸ್ವಂತ ಡಿಸಿಷನ್ ತಗೊಳೋದು ಜಾಸ್ತಿ. ಸೂರ್ಯ 4ನೇ ಮನೆಗೆ ಬಂದಿರೋದ್ರಿಂದ ನಾನು ಅನ್ನೋದು ಬಂದ್ಬಿಡುತ್ತೆ. ನಾನು ಮಾಡೋದೆಲ್ಲ ಕರೆಕ್ಟು ಅನ್ನೋಂಥ ಮನೋಭಾವನೆ ಬಂದಾಗ ಮರಕ್ಕಿಂತ ಮರ ದೊಡ್ಡದು, ಬುದ್ಧಿವಂತರಿಗಿಂತ ಬುದ್ಧಿವಂತರು ಇರ್ತಾರೆ. ಒಬ್ರಲ್ಲ ಇಬ್ಬರನ್ನ ಕೇಳಿ ಯೋಚನೆ ಮಾಡಿ ತಗೋಬೇಕು. ಇಲ್ಲ ಅಂದ್ರೆ ಈ ತಿಂಗಳು ಅವಾಯ್ಡ್ ಮಾಡಿ. ಯಾವುದೇ ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ ಅಂದ್ರೆ ಮನೆ ತಗೊಳ್ಳೋದು, ಗಾಡಿ ತಗೊಳ್ಳೋದು, ವಾಹನಗಳನ್ನ ತಗೊಳ್ಳುವಂಥದ್ದು, ಭೂಮಿ ಪರ್ಚೇಸ್ ಮಾಡೋದು, ಈ ವಿಚಾರದಲ್ಲಿ ಎಚ್ಚರವಾಗಿರ್ರಿ. ಈಗ ನಾನು ವೃಷಭ ರಾಶಿ ಆಗಸ್ಟ್ 2026 ತಿಂಗಳ ಭವಿಷ್ಯವನ್ನ ತಿಳಿಸಿದ್ದೀನಿ. ಹೊಸಬ್ರು ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ವಿಡಿಯೋನ ಶೇರ್ ಮಾಡಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲರಿಗೂ ಕೂಡ ಜ್ಯೋತಿಷ ವಿಚಾರ ಗೊತ್ತಾಗಲಿ ಅನ್ನುವಂತಹ ಮಾತನ್ನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ, ನಿಮ್ದು ಏನೇ ವಿಚಾರಗಳಿದ್ರೂ ಕೂಡ ನೀವು ಕಮೆಂಟ್ ಕೂಡ ಮಾಡ್ಬೋದು. ನಿಮ್ಮ ಕಮೆಂಟನ್ನು ನಾವು ನೋಡ್ತಾ ಇರ್ತೀವಿ. ನೀವು ಒಳ್ಳೊಳ್ಳೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡ್ತಾ ಇದ್ದರೆ ವಿಡಿಯೋ ಎಡಿಟಿಂಗ್ ಮಾಡೋರಿಗೂ ನಮ್ಮ ಟೀಮ್ಗೂ ಎಲ್ಲರಿಗೂ ಕೂಡ ಉತ್ಸಾಹ ಕೊಟ್ಟಂಗೆ ಆಗುತ್ತೆ. ಪ್ರಿಯ ವೀಕ್ಷಕರೇ, ನಿಮಗೆ ಪರಿಹಾರ ಏನು ಮಾಡ್ಕೋಬೇಕು ವೃಷಭ ರಾಶಿ ಜಾತಕರು ಅಂದಾಗ, ಯಾರು ವೃಷಭ ರಾಶಿ ಜಾತಕರಿದ್ದೀರಿ, ತುಪ್ಪದ ದೀಪ ಮನೇಲಿ ಹಚ್ಚಿ ಪ್ರತಿದಿನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ತೊಗರಿ ಬೇಳೆಯನ್ನ ದಾನ ಮಾಡಿ. ಇದರಿಂದನೂ ಕೂಡ ಮಂಗಳ ಗ್ರಹ ಶುಭ ಫಲವನ್ನ ನಿಮಗೆ ಕೊಡ್ತಾನೆ. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.